ಹೋಗಲ್ದಾಗ ಅಷ್ಟು ಸರಿ ಅಲ್ಲಪ್ಪ. ನಿನಗೆ ನಮಸ್ಕಾರ ಮಾಡ್ಕೊಂತ ನಾ ಬಂದಿನಿ ಅಂದ್ರ ನನ್ನ ಹೃದಯ ತುಂಬಿ ಆಶೀರ್ವಾದ ಮಾಡಪ್ಪ. ಮೊಬೈಲ್ ತೆಕ್ಕೊಂಡು ಕುಂದ್ರ ಸರಿ ಅಲ್ಲ. ಸ್ವಾಮಿಗಳಾದವರು ಎಲ್ಲೂ ಕೂಡ ಮೊಬೈಲ್ ನೋಡ್ಕೊಂತ ಭಕ್ತರಿಗೆ ಆಶೀರ್ವಾದ ಮಾಡಾರಲ್ಲಪ್ಪ. ಮನಸಾರ ಆಶೀರ್ವಾದ ಮಾಡ್ಯಪ್ಪ. ಮೊಬೈಲ್ ತೆಗೆದ್ರೆ ನನಗೆ ಆಶೀರ್ವಾದ ಮಾಡೋ ಸಂಪೂರ್ಣ ಅಂತ ಆ ಅಜ್ಜಿ ಸ್ವಾಮಿಗಳಿಗೆ ಬುದ್ಧಿ ಮಾತು ಹೇಳಿದ್ರು ಅಂತಂದ್ರ ಎಲ್ಲಿ ಹೋಯ್ತು ಈ ಸಮಾಜ ಅಂತ ನಾವು ವಿಚಾರ ಮಾಡ್ಬೇಕಾಗ್ತದ. ಯಾಕಂತಂದ್ರ ನಾವು ಏನೇ ಮಾಡ್ಬೇಕಾದ್ರೆ ಮೊಬೈಲ್ ತೆಕ್ಕಾಡ್ತೀವಿ. ನೀವು ಹೆಂಗಂತಂದ್ರ ಮೊಬೈಲ್ ಬಂದ್ಬಿಟ್ಟು ನೀವು ಹಾಳಾಗಿರಿ, ನಾವು ಹಾಳಾಗಿವಿ. ಧಾರಾವಾಹಿ ನೋಡಂತೂ ಪೂರ್ತಿ ಆ ಮನಿಗೆ ಆ ಮುದುಕಿ ಸೈಕೋ ಅದೇನ್ ಧಾರಾವಾಹಿ ಬಹಳ ಅದಾವ ಬಿಡ್ರಿ. ಒಂದು ದಿವಸ ನಾನು ಧಾರಾವಾಹಿ ನೋಡಾದಾಗ ಧಾರಾವಾಹಿ ಬಿಟ್ಟು ಬರಾಕಾಗಿಲ್ಲ. ನಾನು ಒಂದು ತಿಂಗಳು ಧಾರಾವಾಹಿ ಕುಂತೆ ನಾನು. ನೀವು ಪರಿಸ್ಥಿತಿ ಹೆಂಗಾಗ್ತದೋ ದೇವರ ಗತಿ. ಅದಕ್ಕೆ ನೀವೇನ್ ಎಲ್ಲಾ ಟಿವಿ ದಾನ ಮಾಡಿ ಇವತ್ತು ಏನ್ ಎಲ್ಲಾರು ದಾನ ಮಾಡಿ ಇವತ್ತೇನ್ ಸತ್ತು ಭಕ್ತರು ನೀವು ಬಂದು ಕುಂತಿರಲ್ಲ, ನೀವೇ ಪುಣ್ಯವಂತ ಭಕ್ತರು, ನೀವೇ ಪುಣ್ಯವಂತ ಭಕ್ತರು ಅಂತಕ್ಕಂಥದ್ದನ್ನ ನಾನು ಇಷ್ಟಪಡ್ತಾ ನಮ್ಮ ಗಂಗಾ